ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂಡಿಯನ್ ಸೊಸೈಟಿ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಹೊರಟಿದ್ದೇವೆ. ಭಾರತೀಯ ಸಮಾಜ ನಾವು ಇದನ್ನು ಕನ್ನಡದಲ್ಲಿ ಕರೀತೇವೆ. ನೋಟ್ಸ್ ನಿಮ್ಮ ಮುಂದೆ ಇದೆ. ಇದರ ಕನ್ನಡ ನೋಟ್ಸ್ ಮತ್ತು ಇಂಗ್ಲೀಷ್ ನೋಟ್ಸ್ ಎರಡೂ ಸಹ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ಅದನ್ನು ರೆಫರ್ ಮಾಡಬಹುದು. ಪ್ರಿಂಟೌಟ್ ತೆಗೆದುಕೊಂಡ್ರೆ ಒಳ್ಳೆಯದು. ಕ್ಲಾಸ್ ನೋಡೋಕ್ಕಿಂತ ಅಥವಾ ವಿಡಿಯೋ ನೋಡೋದಕ್ಕಿಂತ ಮೊದಲು ನೋಟ್ಸನ್ನು ಪ್ರಿಂಟೌಟ್ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಳಿ. ಇನ್ನೊಂದು ವಿಷಯ, ನಾನಿರೋದು ಒಂದು ಹಳ್ಳಿಯಲ್ಲಿ. ನೆಟ್ವರ್ಕ್, ಕರೆಂಟ್, ಪವರ್ ಎಲ್ಲ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಥವಾ ಇರೋದಿಲ್ಲ. ಹಾಗಾಗಿ ತುಂಬ ಸಾರಿ ವಿಡಿಯೋ ಮಾಡಲಿಕ್ಕೆ, ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹಾಗಂತ ಅಪ್ಲೋಡ್ ಮಾಡದೇ ಇರೋದಿಲ್ಲ, ಟೈಮ್ ತಗೋಬಹುದು. ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡ್ತೇನೆ. ಕೆಲವೊಂದು ಸಾರಿ ಡಿಲೇ ಆದರೂ ನಿಮಗೆ ಗೊತ್ತಿರಲಿ, ಇನ್ನು ಸ್ವಲ್ಪ ದಿನಕ್ಕೆ ಅಪ್ಲೋಡ್ ಆಗಬಹುದು ಅಂತ ಒಂದು ನಿರೀಕ್ಷೆ ಇರಲಿ. ಯಾಕಂದರೆ ಇವತ್ತು ಸಹ ಹಗಲಲ್ಲಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಈಗ ನೈಟ್ ಸ್ಟಾರ್ಟ್ ಮಾಡಿದ್ದೇನೆ. ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ಮಾಡಿ ಸಮಯ ಸಿಕ್ಕಾಗ ಅಪ್ಲೋಡ್ ಮಾಡಿಬಿಡ್ತೇನೆ. ಒಂದೇ ದಿನ ತುಂಬ ವಿಡಿಯೋ ಸಹ ಬರಬಹುದು, ಕೆಲವೊಂದು ದಿನ ವಿಡಿಯೋ ಇಲ್ಲದೇನೂ ಇರಬಹುದು. ಹಾಗಾಗಿ ನಿಮಗೆ ನಾನು ಹೇಳೋದಿಷ್ಟೇ, ಪ್ರತಿದಿನ 1 ರಿಂದ 2 ಗಂಟೆ ಅಂದರೆ 1 to 2 ಅವರ್ಸ್ ಸೊಸೈಟಿಗೆ ನೀವು ಕೊಡಬೇಕು. ಅದಕ್ಕೆ ಮೊದಲು ನೋಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಕನ್ನಡದಲ್ಲಿ ಬರೆಯೋರಾಗಿದ್ದರೆ ಕನ್ನಡ ನೋಟ್ಸ್ ಇದೆ, ಇಂಗ್ಲೀಷಲ್ಲಾದರೆ ಇಂಗ್ಲೀಷ್ ನೋಟ್ಸ್ ಸಹ ಇದೆ. ಮೊದಲು ನೋಟ್ಸನ್ನು ಓದಿ. ಸೊಸೈಟಿ ಅನ್ನೋದು ನೋಟ್ಸ್ ಓದಿದರೆ ಈಸಿಯಾಗಿ ಅರ್ಥ ಆಗುವಂಥ ಸಬ್ಜೆಕ್ಟ್. ಕೆಲವೊಂದು ಶಬ್ದಗಳು ಗೊತ್ತಾಗದೇ ಇರಬಹುದು, ಅಂದರೆ ಆ್ಯಕ್ಚುಲಿ ನಿಮಗೆ ಓದ್ಕೊಳ್ಳುವಂತಹ ಅಥವಾ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಈ ಸಬ್ಜೆಕ್ಟ್ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ವಿಷಯ ಅರ್ಥ ಆಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ಬರೋದು ಯಾವಾಗ ಅಂತಂದರೆ ಆನ್ಸರ್ ರೈಟಿಂಗ್ ಮತ್ತು PYQ ಅಟೆಂಡ್ ಮಾಡಬೇಕಾದ್ರೆ, UPSC ಹೇಗೆ ಕ್ವಶನ್ ಕೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಾನು ಸಪರೇಟ್ ಸೆಷನ್ ಮೂಲಕ ತಿಳಿಸ್ತೇನೆ. ಮೊದಲು ನೋಟ್ಸ್ ಓದೋದು, ವಿಷಯಗಳನ್ನು ತಿಳ್ಕೊಳ್ಳೋದು. ಅದಕ್ಕೆ ಸಾಮಾನ್ಯವಾಗಿ ಒಂದು ಕುತೂಹಲ ಇದ್ದರೆ ಸಾಕು. ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಟೇಕ್ ಯು ಫ್ರಮ್ ಎನಿಥಿಂಗ್ ಆರ್ ಫ್ರಮ್ ಎನಿವೇರ್. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಿಮ್ಮನ್ನು ಕ್ಯೂರಿಯಾಸಿಟಿ ತೆಗೆದುಕೊಂಡು ಹೋಗಬಹುದು. ಹಾಗಾಗಿ ಆ ಕ್ಯೂರಿಯಾಸಿಟಿ ಇರಲಿ. ಮತ್ತು ಇನ್ನೊಂದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಹ ಈ ಚಾನಲಲ್ಲಿ ನಾನು ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ತುಂಬ ಜನ ಈಗಾಗಲೇ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದೀರಿ. ಅವರಿಗೆ, ಮೆಂಬರ್ಸ್ ಆದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೀವು ಸಹ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬಹುದು. ಜಸ್ಟ್ 59 ರೂಪೀಸ್ ಅಷ್ಟೇ ಇರುತ್ತೆ ಮಂತ್ಲಿ. ನಿಮಗೆ ಅದನ್ನು ಫೋರ್ಸ್ಫುಲ್ಲಾಗಿ ನಾನು ಹೇಳ್ತಾ ಇರೋದಲ್ಲ. UPSCಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ನಾನು ಫ್ರೀಯಾಗಿನೇ ಅಪ್ಲೋಡ್ ಮಾಡ್ತೇನೆ. ಆದರೆ ಒಂದು ವೇಳೆ ಎಕ್ಸ್ಟ್ರಾ AI ಬಗ್ಗೆ ಅಥವಾ ಕೆಲವೊಂದು ಪ್ರೊಡಕ್ಟಿವಿಟಿ ಈ ಥರ ನನಗೆ ನಾನು ಏನೇನು ತಿಳ್ಕೊಂಡಿದ್ದೀನೋ ಇಷ್ಟು ವರ್ಷದಲ್ಲಿ ಅದನ್ನು ಹೇಳಲಿಕ್ಕೆ ನಾನು ಆ ಮೆಂಬರ್ಶಿಪ್ ಥ್ರೂ ಪ್ರಯತ್ನ ಮಾಡ್ತೇನೆ. UPSCಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮೆಂಬರ್ಶಿಪ್ ಬೇಕಾಗೋದಿಲ್ಲ. UPSC ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಎಕ್ಸ್ಟ್ರಾ ವೀಡಿಯೋಸ್ಗಳಿಗೆ ಮೆಂಬರ್ಶಿಪ್ ತಗೊಂಡ್ರೆ ಒಂದು ನನಗೂ ಸಹಾಯ ಆಗುತ್ತೆ, ನಿಮಗೂ ಅದರಿಂದ ನಾನು ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಂಡಿಯನ್ ಸೊಸೈಟಿ ಕ್ಯೂರಿಯಾಸಿಟಿ ಇರಲಿ, ನೋಟ್ಸ್ ಇದೆ. ಮತ್ತು ನಾನಿಲ್ಲಿ ಹೇಳ್ತಾ ಇರೋದು ಯಾಕೆ ಅಂತಂದರೆ, ನೀವಾಗೆ ಓದ್ಕೋಬಹುದು, ಇದನ್ನು ಈಸಿಯಾಗಿ ಅರ್ಥನೂ ಮಾಡ್ಕೊಳ್ಬಹುದು. ಆದರೆ ಒಂದು ಸಾರಿ ಬೇರೆಯವರು ಹೇಳಿದ್ದನ್ನು ಕೇಳಿದರೆ ಮೈಂಡಿಗೆ ಒಂದು ನೋಡೋದ್ರ ಮೂಲಕ, ಅಂದರೆ ಓದೋದ್ರ ಮೂಲಕ ನೀವು ನಿಮ್ಮ ಬಾಯಲ್ಲಿ ರಿಪೀಟ್ ಮಾಡ್ತಾ ಮತ್ತು ಬೇರೆಯವ್ರು ಹೇಳಿದ್ದನ್ನು ಕೇಳ್ತಾ, ಈ ಥರ ಎಷ್ಟು ಸೆನ್ಸ್ಗಳಿಂದ ನಾವು ಒಂದು ವಿಷಯವನ್ನು ಅಬ್ಸರ್ವ್ ಮಾಡ್ತೀವೋ, ಕಲಿತೀವೋ, ಅಷ್ಟು ಹೆಚ್ಚು ನಮಗೆ ನೆನಪಿರುತ್ತೆ. ಹಾಗಾಗಿ ನಾನು ಒಂದು ಸಾರಿ ಚಿಕ್ಕದಾಗಿ ಏನೇನಿದೆಯೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಒಂದೊಂದು ವಿಡಿಯೋದ ಮೂಲಕ. ಕೆಲವೊಂದು ಸಾರಿ ಏನಾಗುತ್ತೆ, ವಿಡಿಯೋ ಮಿಡ್ಲಲ್ಲೇ ಬ್ರೇಕ್ ಆಗಬಹುದು, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಪವರ್ ಇಶ್ಯೂ ಇರೋದರಿಂದ ಮಿಡ್ಲಲ್ಲಿ ಬ್ರೇಕ್ ಆಗೋ ಸಾಧ್ಯತೆ ಇದೆ. ಅದನ್ನು ಹಾಗೆ ಅಪ್ಲೋಡ್ ಮಾಡ್ತೇನೆ ನಾನು, ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿರುತ್ತೆ. ಕೆಲವೊಂದನ್ನು ಮರ್ಜ್ ಮಾಡಿ ಹಾಕ್ಬೋದು. ಹಾಗೆ ಓವರಾಲ್ ಆಗಿ ವಿಷಯವನ್ನು ನೀವು ತಿಳ್ಕೊಳ್ತೀರಿ, ಓದ್ತೀರಿ. UPSCಗೆ ನೋಡಿ ನೀವು ತಿಳ್ಕೊಳ್ಳೋಕ್ಕಿಂತ ನೀವಾಗೆ ಅದನ್ನು ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳೋದು ಬಹಳ ಇರುತ್ತೆ. ಪ್ರತಿಯೊಂದು ವಿಷಯದ ಬಗ್ಗೆ ಮುಂದೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇಂಡಿಯನ್ ಸೊಸೈಟಿ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿಗೆ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಇದರ ಜೊತೆ ಮರ್ಜ್ ಮಾಡಿದ್ದೀನಿ ಆಲ್ರೆಡಿ. ಹಾಗಾಗಿ ಅಲ್ಲಿ ನೀವು ಮುಂದಿನ ಪಾರ್ಟನ್ನು, ಫಸ್ಟ್ ಪಾರ್ಟ್ ಯಾವುದು, ಸಿಲೆಬಸ್, ಅದನ್ನೆಲ್ಲ ನೀವು ನೋಡ್ತಾ ಹೋಗ್ತೀರಿ. ಸಪೋರ್ಟ್ ಯಾವತ್ತೂ ಇರಲಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಸಹ ನಾವು ಕವರ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ, ಮುಂದಿನ ವಿಡಿಯೋ ಇದರ ಜೊತೆನೆ. ಹಲೋ ಎವ್ರಿವನ್, ವೆಲ್ಕಮ್ ಟು UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜ ವಿಷಯದ ಕುರಿತಾಗಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಮುಖ್ಯವಾಗಿ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, UPSC ಮೇನ್ಸಲ್ಲಿ ಬರುವಂಥ ವಿಷಯ. ಮೇನ್ಸ್ ಮುಖ್ಯ ಪರೀಕ್ಷೆ ಅಂತ ನಾವೇನು ಕರಿತೇವೆ, ಅದರಲ್ಲಿ ಬರುವಂಥ ವಿಷಯ. ಈ ವಿಷಯವನ್ನು ನೀವು ಒಂದು ಸಾರಿ ಸಿಲೆಬಸ್ ನೋಡಿದರೆ, ಕೆಳಗಡೆ ಚಾಪ್ಟರ್ ಕೊಟ್ಟಿದ್ದೇನೆ, ಸಿಲೆಬಸ್ಸನ್ನು ಒಂದು ಸಾರಿ ಗಮನಿಸಿದರೆ ಎಲ್ಲ ವಿಷಯಗಳು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಗೊತ್ತಿರುತ್ತೆ ಆಲ್ರೆಡಿ. ಅಂದರೆ ಯಾವುದು ಹೊಸ ವಿಚಾರಗಳಲ್ಲ. ನೋಡಿ, ನಾನು ಒಂದೊಂದೇ ಸಿಲೆಬಸ್ ಕೀವರ್ಡ್ಸನ್ನು ಹೇಳ್ತಾ ಹೋಗ್ತೇನೆ. ಕೆಲವರಿಗೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಇರಬಹುದು, ಆದರೆ ಆ್ಯಕ್ಚುಲಿ ಮುಂದೆ ಡಿಸ್ಕಸ್ ಮಾಡಬೇಕಾದ್ರೆ ಇದೆಲ್ಲ ಗೊತ್ತಿರೋದೇ ಅಲ್ವಾ ನಮಗೆ ಅಂತ ನಿಮ್ಗೆ ಅನಿಸುತ್ತೆ. ಮೊದಲನೇದು ನೋಡಿ, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ನೀವು ನಮ್ಮ ಭಾರತದ ಸಮಾಜವನ್ನು ಕಲ್ಪನೆ ಮಾಡಿಕೊಂಡ್ರೆ ಯಾವ್ಯಾವ ಪ್ರಮುಖ ಗುಣಲಕ್ಷಣಗಳು ಕಾಣಿಸುತ್ತೆ. ಸೇಲಿಯಂಟ್ ಫೀಚರ್ಸ್ ನೋಡಿದ ತಕ್ಷಣ ನಮ್ಮ ಸಮಾಜ ಹೀಗೆ ಕಣ್ಮುಂದೆ ಬರಲಿ ಒಂದು ಚಿತ್ರಣ. ಸಮಾಜ ಅಂದ ತಕ್ಷಣ ಯಾರ್ಯಾರು ಇರ್ತಾರೆ, ಯಾವ್ಯಾವ ಸಂಸ್ಥೆಗಳಿರುತ್ತೆ, ಆ ಸಂಸ್ಥೆಗಳು ಹೇಗೆ ವರ್ಕ್ ಆಗುತ್ತೆ. ಸಂಸ್ಥೆಗಳು ಅಂತಂದರೆ ಕೇವಲ ಆರ್ಗನೈಸೇಷನ್, ಕಾರ್ಪೊರೇಟ್ ಕಂಪ್ನಿ, ಆ ಸಂಸ್ಥೆಗಳ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಫ್ಯಾಮಿಲಿ ಸಿಸ್ಟಮ್, ಮ್ಯಾರೇಜ್ ಸಿಸ್ಟಮ್, ಇನ್ಸ್ಟಿಟ್ಯೂಷನ್ಸ್, ಎಲ್ಲದರ ಬಗ್ಗೆ ನಾವು ಪ್ರತಿದಿನ ನೋಡ್ತಾನೆ ಇರ್ತೇವೆ. ಅಂಥ ಹಲವಾರು ವಿಚಾರಗಳಿದೆ ನಮ್ಮ ದೇಶದಲ್ಲಿ. ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಪ್ರಮುಖವಾಗಿ ಏನೇನು ಕಂಡು ಬರುತ್ತೆ ಅಂತ ಮೊದಲು ನೋಡೋದು ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಈಸಿ. ಎರಡನೇದು ಡೈವರ್ಸಿಟಿ ಆಫ್ ಇಂಡಿಯಾ. ಡೈವರ್ಸಿಟಿ ಅಂದ ತಕ್ಷಣ ಮೊದಲು ಚಿಕ್ಕವರಿದ್ದಾಗೆಲ್ಲ ಒಂದು ವಾಕ್ಯವನ್ನು ಕೇಳಿರ್ತೀರಿ, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ನೀವು ಕೇಳಿರ್ತೀರಿ. ಯುನಿಟಿ, ಇಷ್ಟೊಂದು ಡೈವರ್ಸಿಟಿ ಇದ್ದರೂ, ವಿವಿಧತೆ ಇದ್ದರೂ ನಾವು ಹೇಗೆ ಒಗ್ಗಟ್ಟಿನಿಂದ ಇದ್ದೇವೆ ಅಲ್ವಾ. ಪ್ರದೇಶಗಳಿರ್ಬಹುದು, ಭಾಷೆ ಇರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಚರಣೆಗಳು, ತುಂಬ ವೈವಿಧ್ಯತೆ ಇದೆ ನಮ್ಮ ದೇಶದಲ್ಲಿ. ಆದರೆ ಅದರಲ್ಲೂ ಯುನಿಟಿ ಕಾಪಾಡಿಕೊಳ್ಳೋದು ಹೇಗೆ? ಡೈವರ್ಸಿಟಿ ಆಫ್ ಇಂಡಿಯಾ ಗೊತ್ತಿದೆ. ಮೂರನೇದು ರೋಲ್ ಆಫ್ ವಿಮೆನ್ ಆ್ಯಂಡ್ ವಿಮೆನ್ಸ್ ಆರ್ಗನೈಸೇಷನ್. ಈ ವಿಚಾರ ಕೆಲವರಿಗೆ ಹೊಸದಾಗಿರಬಹುದು, ಆದರೆ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಮಹಿಳಾ ಸಂಘಟನೆಗಳು ಅಥವಾ ಮಹಿಳೆಯರ ಒಂದು ಪಾತ್ರ ಇದರ ಬಗ್ಗೆ ಗೊತ್ತಿರುತ್ತೆ. ಹೊಸ ವಿಚಾರ ಏನಲ್ಲ, ತಿಳ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಇನ್ನು ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ನಮ್ಮದು. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಒಂದು ಕಡೆ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆ ಬರ್ಡನ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್. ಇದಾದಮೇಲೆ ಪವರ್ಟಿ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬೇಕಿತ್ತು, ಅದನ್ನು ಪಡ್ಕೊಳ್ಳಿಕ್ಕೆ ಆಗ್ತಿಲ್ವಲ್ಲ ಅನ್ನುವಂಥ ಒಂದು ಫೇಸ್ ಬರಬಹುದು. ಆದರೆ ಪವರ್ಟಿ ಅಂತಂದರೆ ಏನು ಆ್ಯಕ್ಚುಲಿ? ನಮ್ಮ ಹತ್ರ ವಸ್ತುಗಳು ಇಲ್ಲದೆ ಇರೋದಾ, ಹಣ ಕಡಿಮೆ ಇದ್ದರೆ, ಅಥವಾ ಒಬ್ಬ ವ್ಯಕ್ತಿ ಅವನ ಹತ್ರ ಎಲ್ಲ ಇದೆ, ಹಣ ಶ್ರೀಮಂತಿಕೆ ಎಲ್ಲ ಇದೆ, ಮನಃಶಾಂತಿ ಇಲ್ಲ, ಅದು ಪವರ್ಟಿನ? ಇಲ್ಲಿ ಯಾವ ಪವರ್ಟಿ ಹಾಗಾದ್ರೆ ನಾವು ನೋಡ್ತಾ ಇರೋದು? ಮತ್ತು ಪವರ್ಟಿ ಮತ್ತು ಡೆವಲಪ್ಮೆಂಟ್ ಎರಡಕ್ಕೆ ಏನು ಕನೆಕ್ಷನ್ನು ಅದು ನೋಡ್ತೇವೆ ನೆಕ್ಸ್ಟು. ಅದಾದಮೇಲೆ ಅರ್ಬನೈಸೇಷನ್, ನಗರೀಕರಣ. ಹಳ್ಳಿಲಿದ್ದವರು ಸಿಟಿಗೆ ಹೋದರೆ ಯಾವ ಬದಲಾವಣೆಗಳನ್ನು ನೀವು ಒಂದ್ಸರಿ ನೋಡ್ತೀರಿ ಅಲ್ವಾ. ಅಲ್ಲಿ ಸಿಟಿಗೆ ಹೋದರೆ ಏನು ಕಲ್ಪನೆ ಬರುತ್ತೆ ಮುಂದೆ? ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬರುತ್ತೆ, ಸ್ಲಮ್ಗಳಿರುತ್ತೆ ಒಂದು ಕಡೆ, ಕೆಲವೊಂದು ಏರಿಯಾಗಳು ತುಂಬ ರಿಚ್ ಆಗಿರುತ್ತೆ. ಅರ್ಬನೈಸೇಷನ್, ನಗರೀಕರಣ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್, ಮತ್ತು ಏನಾದರೂ ಪರಿಹಾರ ಇದೆಯಾ ನಗರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನೋಡ್ತೇವೆ. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ. LPG ರಿಫಾರ್ಮ್ಗಳು ಅಂತ ಕೇಳಿರ್ಬೋದು ನೀವು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಉದಾರೀಕರಣ ಹೇಳಿ, ಮುಂದಿಂದ ಯಾವುದು? P ಅಂತಂದರೆ ಪ್ರೈವೇಟೈಸೇಷನ್ ಅಂತಂದರೆ ಏನು? ಪ್ರೈವೇಟ್ ಹೇಳಿ. ಇದು ಇಂಟರಾಕ್ಟಿವ್ ಸೆಷನ್ ಥರನೇ ಆಗಿರಬೇಕು,
ಒಂದು ವೇಳೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಅಲ್ಲಿಂದ ರಿಯಾಕ್ಟ್ ಮಾಡಲೇಬೇಕು. ಹಾಗೆ ಮಾಡಿದಾಗ ಅದು ನೆನಪಿನಲ್ಲಿ ಇರುತ್ತೆ. ಜಸ್ಟ್ ಒನ್ ವೇ ಕಮ್ಯುನಿಕೇಷನ್ ಥರ ಟ್ರೀಟ್ ಮಾಡಬೇಡಿ. ಇದನ್ನು ಬಾಯಿ ಬಿಟ್ಟು ಹೇಳಿ, ಯಾವುದನ್ನೇ ಆದರೂ ಎಕ್ಸ್ಪ್ರೆಸ್ ಮಾಡಿ ನೀವು ಅಲ್ಲಿಂದ, ಆವಾಗ ಹೆಚ್ಚು ಎಫೆಕ್ಟಿವ್ ಆಗಿ ನಿಮಗೆ ನೆನಪಿನಲ್ಲಿರುತ್ತೆ. ಲಿಬರಲೈಸೇಷನ್ ಅಂತಂದರೆ ಪ್ರೈವೇಟೈಸೇಷನ್ ಅಂತಂದರೆ ಕನ್ನಡದಲ್ಲಿ. ನೆಕ್ಸ್ಟ್ ಗ್ಲೋಬಲೈಸೇಷನ್ ಅಂತಂದರೆ ಏನು? ಜಾಗತೀಕರಣ. ಆ ಜಾಗತೀಕರಣದಿಂದ ಭಾರತದ ಮೇಲೆ ಏನೇನು ಎಫೆಕ್ಟ್ ಆಯಿತು, ಯಾವ್ಯಾವ ಪರಿಣಾಮ ನಾವೀಗ ಅನುಭವಿಸ್ತಾ ಇದ್ದೇವೆ, ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ಎರಡೂ ಇರುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ. ಇದಾದಮೇಲೆ ಸೋಷಿಯಲ್ ಎಂಪವರ್ಮೆಂಟ್. ಸಾಮಾಜಿಕವಾಗಿ ಕೆಲವೊಂದು ವರ್ಗಗಳು ಹಿಂದುಳಿದಿರುತ್ತೆ ಅಥವಾ ಹೆಚ್ಚು ದುರ್ಬಲವಾಗಿರುತ್ತೆ, ಕಷ್ಟಗಳನ್ನು ಜಾಸ್ತಿ ಅನುಭವಿಸ್ತಾ ಇರುತ್ತವೆ. ಅಂಥ ವರ್ಗಗಳನ್ನು ಹೇಗೆ ಸಬಲೀಕರಣಗೊಳಿಸೋದು, ಅಂಥ ವರ್ಗಗಳಿಗೆ ಹೇಗೆ ನಾವು ಶಕ್ತಿಯನ್ನು ತುಂಬೋದು, ಅದು ಸೋಷಿಯಲ್ ಎಂಪವರ್ಮೆಂಟ್. ಇನ್ನು ಕಮ್ಯುನಲಿಸಮ್ ಹೇಳಿರ್ತೀರಿ ಇದನ್ನು. ಕಮ್ಯುನಲಿಸಮ್ ಶಬ್ದದ ಅರ್ಥ ಕೋಮುವಾದ ಅಲ್ವಾ? ಈಗಂತೂ ಚುನಾವಣೆಗಳು ಬಂದರೆ ಕೋಮುವಾದದ ಬಗ್ಗೆ ತುಂಬ ಡಿಸ್ಕಷನ್ಗಳಾಗ್ತಾ ಇರುತ್ತೆ, ಅಂಥ ಘಟನೆಗಳು ಜಾಸ್ತಿ ನಡೀತಾ ಇರುತ್ತೆ, ಅದು ಕಮ್ಯುನಲಿಸಮ್. ನೆಕ್ಸ್ಟು ರೀಜನಲಿಸಮ್, ಪ್ರಾದೇಶಿಕತೆ. ನಮ್ಮ ಪ್ರದೇಶನೇ ಶ್ರೇಷ್ಠ, ಸೊ ನಮ್ಮ ಪ್ರದೇಶಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂಥ ಒಂದು ಮನೋಭಾವ, ರೀಜನಲಿಸಮ್. ನೆಕ್ಸ್ಟು ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಶಬ್ದ ಕೇಳಿರ್ತೀರಿ, ಪ್ರಿಯಾಂಬಲಲ್ಲೂ ಬರುತ್ತೆ, ಕೇಳಿಲ್ಲದೆ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಮುಂದೆ. ಈ ಎಲ್ಲ ಕೀವರ್ಡ್ಸ್ಗಳನ್ನ ಒಂದು ಸಾರಿ ನೋಡಿ, ಏನಾದರೂ ಡೌಟ್ ಇದೆಯಾ ಇನ್ನೊಂದು ಸಾರಿ ಓದಿ ಮೊದಲಿಂದ ಕೊನೆ ತನಕ. ಓದಿರ್ಬೋದು ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ಇನ್ನೊಂದು ಸಾರಿ ಮೆಸೇಜ್ ಮಾಡ್ಬೋದು ನನಗೆ. ಅಂತಂದರೆ ಯಾವುದೇ ಶಬ್ದದ ಅರ್ಥ ನಿಮಗೆ ಡೌಟ್ ಇರಬಾರ್ದು. ಮೊದಲನೇದು, ಸಿಲೆಬಸ್ಸಲ್ಲಿರೋ ಪ್ರತಿಯೊಂದು ಶಬ್ದದ ಅರ್ಥನೂ ನಿಮ್ಗೆ ಆಗಿರಬೇಕು, ಅದು ಮೊದಲನೇ ವಿಚಾರ. ಸಿಲೆಬಸ್ ಗೊತ್ತಿಲ್ಲದೆ ಸುಮ್ಮನೆ ಯಾವುದ್ಯಾವುದನ್ನು ಓದಿದರೆ ಈ ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಇದೆ. ಸಿಲೆಬಸ್ಸು PYQ ಎರಡನ್ನು ಇಟ್ಕೊಂಡೇ ನಾವು ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಎಸ್. ಈಗ ನಾವು ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದೇನು? ಚಾಪ್ಟರ್ 1, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಮೊದಲೇ ಹೇಳಿದಾಗೆ ಭಾರತೀಯ ಸಮಾಜದ ಪ್ರಮುಖ ಗುಣಲಕ್ಷಣಗಳು. ನಮ್ಮ ಸಮಾಜವನ್ನು ನೀವು ನೋಡಿದರೆ ಈ ಒಂದು ವ್ಯವಸ್ಥೆ, ಮದುವೆ ಇರಬಹುದು, ಫ್ಯಾಮಿಲಿ ಸಿಸ್ಟಮ್ ಇರಬಹುದು, ಅಥವಾ ಹಲವಾರು ವಿಚಾರಗಳು ಇವತ್ತಿನಿಂದ ಬಂದಿರೋದಲ್ಲ ಅಲ್ವಾ, ಇವತ್ತು ಸೃಷ್ಟಿಯಾಗಿಬಿಟ್ಟಿರೋದಲ್ಲ ಒಂದೇ ಸಾರಿ. ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಡೈವರ್ಸ್ ಸೊಸೈಟೀಸ್ ಇನ್ ದ ವರ್ಲ್ಡ್. ಅಂದರೆ ಇಂಡಿಯಾ ಅನ್ನೋದು ಶತಮಾನಗಳಿಂದ ಮುಂದುವರ್ಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ. ಮತ್ತು ಡೈವರ್ಸ್ ಅಂತಂದರೆ ಅಷ್ಟು ವೈವಿಧ್ಯತೆ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಎಷ್ಟು ಭಾಷೆ, ಜನಾಂಗ, ನಾಡು, ನುಡಿ ಅಲ್ವಾ, ಡೈವರ್ಸಿಟಿ ಇದೆ. ಮತ್ತು ತುಂಬ ಪ್ರಾಚೀನವಾಗಿದ್ದು ಇದು. ಮತ್ತು ಎರಡು ವಿಚಾರ, ಒಂದು ಕಂಟಿನ್ಯೂಟಿ ಮತ್ತು ಚೇಂಜ್. ನಮ್ಮ ಫ್ಯಾಮಿಲಿ ಸಿಸ್ಟಮ್ ಎಕ್ಸಾಂಪಲ್ ತಗೊಳ್ಳಿ. ಸುಮಾರು 100 ವರ್ಷಗಳ ಹಿಂದೆ ಫ್ಯಾಮಿಲಿ ಸಿಸ್ಟಮ್ ಯಾವ ಥರ ಇತ್ತು? ಉದಾಹರಣೆಗೆ ಫ್ಯಾಮಿಲಿ ಅಂತಂದರೆ ಎಲ್ಲ ಒಟ್ಟಿಗೆ ಇದ್ದಿರಬಹುದು ಆಗ ಅಲ್ವಾ, ಮನೆ ಹಿರಿಯರು, ಮಕ್ಕಳು, ಮೊಮ್ಮಕ್ಕಳು ಒಟ್ಟಿಗೆ ಇರಬಹುದು. ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೇವೆ. ಕನ್ನಡದಲ್ಲಿ ಅವಿಭಕ್ತ ಕುಟುಂಬ ಅಂತ ಕರಿತೇವೆ. ಆದರೆ ಈಗ ತಂದೆ ತಾಯಿ ಮಕ್ಕಳು, ವಿಭಕ್ತ ಕುಟುಂಬ. ಈ ಫ್ಯಾಮಿಲಿ ಸಿಸ್ಟಮ್ ಕಂಟಿನ್ಯೂ ಆಗ್ತಾ ಇದೆ, ಆದರೆ ಅದರಲ್ಲಿ ಬದಲಾವಣೆಯೂ ಆಗ್ತಾ ಇದೆ. ಅದು ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಎರಡು ಮಿಕ್ಸ್ ಆಗ್ತಾ ಇದೆ ನೋಡಿ. ಇದೊಂದು ವಿಶಿಷ್ಟವಾದಂಥ ಲಕ್ಷಣ, ಮಿಕ್ಸ್ಚರ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್. ಕಂಟಿನ್ಯೂ ಆಗ್ತಾನೂ ಇದೆ, ಬದಲು ಸಹ ಆಗ್ತಾ ಇದೆ, ಬದಲಾವಣೆಯೂ ನೋಡ್ತಾ ಇದ್ದೇವೆ. ಇವಾಗ ಟ್ರೆಡಿಷನಲ್ ಇನ್ಸ್ಟಿಟ್ಯೂಷನ್ಗಳು ಒಟ್ಟಿಗೆ ಇದೆ, ಆದರೆ ಆಧುನಿಕವಾಗಿ ತಮ್ಮನ್ನು ಬದಲಾಯಿಸ್ಕೊಳ್ತಾ ಇವೆ. ಗ್ಲೋಬಲ್ ಲೆವೆಲಲ್ಲಿ ಏನಾಗ್ತಾ ಇದೆ ಅದು ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳು ನಮ್ಮೆಲ್ಲರ ಮನೆಗಳಲ್ಲಿ ತಂದೆ ತಾಯಿ ಎಲ್ಲ ಯೂಸ್ ಮಾಡ್ತಾರೆ. ಅರ್ಬನೈಸೇಷನ್ ಅಲ್ವಾ, ನಗರೀಕರಣ, ದ ಟೆಕ್ನಾಲಜಿಕಲ್ ಚೇಂಜಸ್, ಇದೆಲ್ಲ ನಮ್ಮ ಭಾರತದ ಸಮಾಜದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಎರಡು ಫೀಚರ್ಸ್ ಯಾವ ಥರ ನೋಡಿ. ಕೆಲವೊಂದು ಏನೇ ಹೇಗಿರುತ್ತೆ ಅಂದರೆ ಯೂನಿವರ್ಸಲ್ ಫೀಚರ್ಸ್ ಅಂತ ಇರುತ್ತೆ. ಇನ್ನು ಕೆಲವು ಯುನಿಕ್ ಫೀಚರ್ಸ್. ಯೂನಿವರ್ಸಲ್ ಅಂತಂದರೆ
ಕಾಮನ್ ಟು ಮೆನಿ ಸೊಸೈಟೀಸ್ ಅಕ್ರಾಸ್ ದಿ ವರ್ಲ್ಡ್. ನಾವೇನು ಸಾರ್ವತ್ರಿಕ ಅಂದರೆ ಎಲ್ಲ ಕಡೆನೂ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅಂತ. ಯೂನಿವರ್ಸಲ್, ಕಾಮನ್ ಟು ಮೆನಿ ಸೊಸೈಟೀಸ್ ಅಕ್ರಾಸ್ ದಿ ವರ್ಲ್ಡ್. ಇನ್ನು ಯುನಿಕ್ ಅಂತಂದರೆ ಸ್ಪೆಷಲಿ ನಮ್ಮ ದೇಶದಲ್ಲಿ ಮಾತ್ರ ಕಂಡು ಬರೋದು. ಡಿಸ್ಟಿಂಕ್ಟಿವ್ ಸಿವಿಲೈಸೇಷನಲ್ ಆ್ಯಂಡ್ ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಪೆಸಿಫಿಕ್ ಟು ಇಂಡಿಯಾ. ನಮ್ಮ ದೇಶದಲ್ಲಿ ಮಾತ್ರ ಇದು ಕಂಡು ಬರೋದು. ಯುನಿಕ್ ಫೀಚರ್ಸ್, ವಿಶಿಷ್ಟವಾಗಿರೋದು ಅಂತ ಹೇಳ್ತೀವಿ ನೋಡಿ. ಯು ಆರ್ ಅ ಯುನಿಕ್ ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ನೀವೊಬ್ಬ ವಿಶಿಷ್ಟವಾದಂಥ ವ್ಯಕ್ತಿ, ಅಂದರೆ ನಿಮ್ಮಲ್ಲಿರೋ ಗುಣಗಳು ಬೇರೆ ಯಾರಲ್ಲೂ ನಾವು ನೋಡೋದಿಲ್ಲ. ಅದೇ ರೀತಿ ಭಾರತ ಅನ್ನೋದೊಂದು ಯುನಿಕ್ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅಂತಂದರೆ ಎಷ್ಟೋ ವಿಚಾರಗಳು ಬೇರೆ ದೇಶದಲ್ಲಿ ಕಂಡು ಬರೋದಿಲ್ಲ, ಇಲ್ಲಿ ಕಂಡು ಬರುತ್ತೆ. ಅಂತಹ ಕೆಲವೊಂದು ಯುನಿಕ್ ಫೀಚರ್ಗಳು ಇದ್ದಾವೆ. ಯೂನಿವರ್ಸಲ್, ಯುನಿಕ್ ಎರಡೂ ಇದೆ. ಹಾಗಾದರೆ ಯಾವ್ಯಾವ ಫೀಚರ್ಗಳು ನೋಡ್ತಾ ಹೋಗೋಣ. ಮೊದಲನೇದು ಫೀಚರ್ 1, ರೆಸಿಲಿಯಂಟ್ ಫ್ಯಾಮಿಲಿ ಸಿಸ್ಟಮ್, ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ವಿಚಾರಗಳು ಆಲ್ರೆಡಿ ಗೊತ್ತಿದೆ ಅಂತ ಅನಿಸ್ತಾ ಇರುತ್ತೆ. ಅದನ್ನೆಲ್ಲ ಮತ್ತೆ ಯಾರು ನೋಡೋದು ಅಂತ ಒಂದು ಭಾವನೆಯೂ ಆವಾಗ ಬರ್ತಾ ಇರುತ್ತೆ. ಆದರೆ ಕೇಳಿಸ್ಕೊಳ್ದೇ ಇದ್ದರೆ ಅಥವಾ ಇದನ್ನು ನೋಡ್ಕೊಳ್ದೇ ಇದ್ದರೆ ಎಕ್ಸಾಮ್ನಲ್ಲಿ ಇಷ್ಟು ಈಸಿಯಾಗಿ ಇದನ್ನು ಬಿಟ್ಟು ಬಂದುಬಿಟ್ಟೆ ಅಂತ ಆಮೇಲೆ ಅನಿಸುತ್ತೆ. 2019 ನಂತರ ಆಲ್ಮೋಸ್ಟ್ UPSC ಈಸಿ ಕ್ವಶನ್ ಕೇಳುತ್ತೆ, ಆದರೆ ಡಿಫಿಕಲ್ಟ್ ಟರ್ಮ್ಗಳನ್ನು ಯೂಸ್ ಮಾಡ್ತಾ ಇದೆ. ಬೇರೆಯವರು ಆ ಕ್ವಶನನ್ನು ಆಮೇಲೆ ಅನಾಲಿಸಿಸ್ ಮಾಡಬೇಕಾದ್ರೆ ಇಷ್ಟು ಈಸಿ ಕ್ವಶನ್ ಅಂತ ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ನೀವೇ ಎಕ್ಸಾಮ್ ಬರಿಬೇಕಾದ್ರೆ ಏನಿದು ಶಬ್ದನೇ ಅರ್ಥ ಆಗ್ತಿಲ್ವಲ್ಲ ಅಂತ ಅನಿಸುತ್ತೆ. ಆಗಬಾರ್ದು ಅಂತಂದರೆ ಆದಷ್ಟು ಕೇಳಿಸ್ಕೊಳ್ಬೇಕು, ಓದಬೇಕಾಗುತ್ತೆ. ನೋಡೋಣ. ಮೊದಲನೇದು, ಫ್ಯಾಮಿಲಿ ಇಸ್ ಕನ್ಸಿಡರ್ಡ್ ದ ಫೌಂಡೇಶನ್ ಆಫ್ ಇಂಡಿಯನ್ ಸೊಸೈಟಿ. ಇಂದಿನ ಫೇಸ್ 1 ಅಂತ ನಾವು ಒಂದು ಫೇಸ್ ಮುಗಿಸಿದ್ದೇವೆ. ಕೆಲವರು ನೋಡಿರಬಹುದು, ಕೆಲವರು ನೋಡ್ದೇನೆ ಇರಬಹುದು. ಆ ಫೇಸ್ 1 ಬುಕ್ಕಿನ ಲಿಂಕನ್ನು ಹಾಕಿರ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಓದಿ ಒಂದು ಸಾರಿ. ಒಂದು ವೇಳೆ ಯಾರು ಅದನ್ನು ನೋಡಿಲ್ವೋ ಫೇಸ್ 1 ಅವರು ಆ ಬುಕ್ಕನ್ನಾದರೂ ಓದಿ. ಸೊಸೈಟಿ ಅಂತಂದರೆ ಏನು, ಸೋಷಾಲಜಿ ಅಂತಂದರೆ ಏನು, ಮತ್ತು ತುಂಬ ವಿಚಾರಗಳನ್ನು ಅಲ್ಲಿ ಸುಮಾರು 20 ವಿಡಿಯೋ ಇದೆ. 20 ವಿಡಿಯೋವನ್ನು ನೋಡಿದವರಿಗೆ ಈಗಾಗಲೇ ಆಲ್ರೆಡಿ ಗೊತ್ತಿರುತ್ತೆ. ಫ್ಯಾಮಿಲಿ ಮತ್ತು ಕೆಲವು ಎಥಿಕ್ಸಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಎಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಆದರೂ ಸಹಿತ ಹೊಸದಾಗಿ ನೋಡ್ತಾ ಇರೋವರಿಗೂ ನಾನು ಸ್ವಲ್ಪ ಲಿಂಕ್ ಕೊಡ್ತಾ ಹೋಗ್ತೇನೆ ಅಷ್ಟೆ. ನಮ್ಮ ಸಮಾಜದ ಫೌಂಡೇಶನ್ ಅಂತ ಕರೆಸ್ಕೊಳ್ಳೋದು ಫ್ಯಾಮಿಲಿ. ಕುಟುಂಬಗಳು ಸೇರಿ ಆಮೇಲೆ ಸಮಾಜ ಸೃಷ್ಟಿಯಾಗುತ್ತೆ. ಬೇಸಿಕ್ ಯೂನಿಟ್. ನಮ್ಮ ದೇಹದಲ್ಲಿ ಒಂದು ಜೀವಕೋಶ ಅಂತ ಹೇಗಿರುತ್ತೋ ಆ ಜೀವಕೋಶದಿಂದ ಮತ್ತೆಲ್ಲ ಬಿಲ್ಡ್ ಆಗ್ತಾ ಹೋಗೋದಲ್ವಾ, ಅದೇ ಥರಾನೇ ಸಮಾಜದಲ್ಲಿ ಫ್ಯಾಮಿಲಿ ಅನ್ನೋದು ಒಂದು ಫೌಂಡೇಶನ್. ಈಗ ಅರ್ಬನೈಸೇಷನ್ ಆಗ್ತಾ ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಮಾಡರ್ನೈಸೇಷನ್ ಜಾಸ್ತಿ ಆಗ್ತಾ ಇದೆ. ಆದರೂ ಸಹಿತ ಫ್ಯಾಮಿಲಿ ಸಿಸ್ಟಮ್ ಹಾಗೇ ಇದೆ ಅಲ್ವಾ? ಡೌಟ್ ಇದೆಯಾ ನಿಮಗೇನಾದರೂ? ಫ್ಯಾಮಿಲಿ ಸಿಸ್ಟಮ್ಮಿನ ರೂಪ ಬದಲಾಗಿದೆ, ಅದು ಒಪ್ಕೊಳ್ಳೋಣ. ಅಂದರೆ ಫ್ಯಾಮಿಲಿ ಸಿಸ್ಟಮ್ ಇದೆ, ಒಂದು ಕುಟುಂಬ ಅಂತ ಇದೆ ಅಲ್ವಾ? ನಾವು ಅಂದ್ಕೊಂಡ ಥರ ಮೊದಲಿನ ಥರ ಇಲ್ಲದೆ ಇರಬಹುದು. ಫ್ಯಾಮಿಲಿ ಸಿಸ್ಟಮ್ ಇದೆ ಒಂದು. ಈಗ ವೆಸ್ಟರ್ನ್ ಕಂಟ್ರಿಗಳಲ್ಲೇನು ಇಂಡಿವಿಜುವಲಿಸಮ್ ಅಂತಂದರೆ ಹೇಳಿರ್ತೀರಿ ನೀವು, 18 ವರ್ಷ ಆದಮೇಲೆ ತಂದೆ ತಾಯಿ ಜೊತೆ ಇರೋದಿಲ್ಲ, ಅವರು ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ಬದುಕಿಬಿಡ್ತಾರೆ, ಯಾರನ್ನು ಡಿಪೆಂಡ್ ಆಗಿರೋದಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ, ಇಂಡಿವಿಜುವಲಿಸಮ್ ಜಾಸ್ತಿಯಲ್ಲಿ ಅಂತ ಹೇಳ್ತಾರೆ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೇವೆ ಅಂತಂದರೆ ಕಲೆಕ್ಟಿವ್ ಲಿವಿಂಗ್. ನಮಗೆ ನಮ್ಮ ಕುಟುಂಬದ ಜೊತೆ, ನಮ್ಮ ತಂದೆ ತಾಯಿ ಜೊತೆ ಬದುಕೋದು ಬಹಳ ಇಷ್ಟ. ಇಂಟರ್ ಡಿಪೆಂಡೆನ್ಸ್, ಕೆಲವು ಕೆಲಸಗಳು ವಿಚಾರಗಳಿಗೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೇವೆ, ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಎಮೋಷ್ನಲ್ ಬಾಂಡಿಂಗ್ ತುಂಬ ಇರುತ್ತೆ ನಮಗೆ ನಮ್ಮ ಫ್ಯಾಮಿಲಿ ಜೊತೆ. ಮತ್ತು ಅದ್ರ ಜೊತೆ ಸೋಷಲ್ ರೆಸ್ಪಾನ್ಸಿಬಿಲಿಟಿ. ಈಗ ತಂದೆ ತಾಯಿ ತಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದು, ಮಕ್ಕಳು ಮುಂದೆ ತಂದೆ ತಾಯಿನ ನೋಡ್ಕೊಳ್ಳೋದು, ಹಿರಿಯರ ಆರೈಕೆ ಮಾಡೋದು ನಮ್ಮ ಜವಾಬ್ದಾರಿ. ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅಂದರೆ ಬೇರೆ ದೇಶಗಳಲ್ಲಿ ಹಾಗಿಲ್ಲ. ಅದನ್ನು ಕೆಲವು ವರ್ಕ್ಗಳಿಗೆ ಸೀಮಿತ ಮಾಡಿಬಿಡೋ ಸಾಧ್ಯತೆಯೂ ಇರುತ್ತೆ. ಅಂದರೆ ಏನು ಅಂದರೆ ನೋಡ್ಕೊಳ್ಳಿಕ್ಕೆ ಅಂತ ಸಪ್ರೇಟ್ ಕೆಲವೊಂದು ಜಾಬ್ಸೇ ಇರಬಹುದು. ಮಕ್ಕಳು ಹಿರಿಯರು ಲಿಂಕ್ ಇರುತ್ತೆ ಅಂತ ಅಲ್ಲ. ನಮ್ಮ ದೇಶದಲ್ಲಿ ಹಾಗಲ್ಲ. ಕಲೆಕ್ಟಿವ್ ಲಿವಿಂಗ್ ಇದೆ, ಇಂಟರ್ ಡಿಪೆಂಡೆನ್ಸ್ ಇದೆ, ಪರಸ್ಪರ ಅವಲಂಬನೆ ಇದೆ, ಇಮೋಷ್ನಲ್ ಭಾವನಾತ್ಮಕವಾಗಿ ಒಂದು ಬಾಂಡಿಂಗ್ ಇದೆ, ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಮತ್ತು ಅದು ನಮ್ಮ ಜವಾಬ್ದಾರಿ ಅಂತ ಸಹ ನಾವು ಪರಿಗಣಿಸ್ತೇವೆ. ಈ ಫ್ಯಾಮಿಲಿ ಅಂತಂದರೆ ಕೇವಲ ಬಯೋಲಾಜಿಕಲ್ ಯೂನಿಟ್ ಮಾತ್ರ ಅಲ್ಲ. ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ
ಆ ಬಯಾಲಜಿ ಅಲ್ಲ ಮಾತ್ರ, ಅದರ ಜೊತೆ ಇಕನಾಮಿಕ್, ಆರ್ಥಿಕವಾಗಿಯೂ ನಮಗೆ ಫ್ಯಾಮಿಲಿ ಬೇಕು, ಸಾಂಸ್ಕೃತಿಕವಾಗಿ ಕಲ್ಚರಲ್, ಇಮೋಷನಲ್ ಮತ್ತು ಸೋಷಿಯಲ್, ಎಲ್ಲ ಒಂದು ಪಾಯಿಂಟ್ ಡೈಮೆನ್ಷನ್ಗಳು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ಫ್ಯಾಮಿಲಿ ಅನ್ನೋದು ಈ ಒಂದು ಎಲ್ಲ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಯೂನಿಟ್ ಅಂತ ಹೇಳ್ಬೋದು. ಇಷ್ಟು ಗೊತ್ತಾಯ್ತಾ ಫ್ಯಾಮಿಲಿ ಯಾಕೆ ಮೇನ್ ಬೇಸಿಕ್, ಯಾಕೆ ಅದನ್ನು ಫೌಂಡೇಶನ್ ಅಂತ ಕರಿತೇವೆ ಅಂತ. ಇನ್ನು ನೆಕ್ಸ್ಟು ನಾವು ಟ್ರೆಡಿಷನಲ್ ಫೀಚರ್ಸ್ ಅಂತಂದರೆ ಏನು, ನಮ್ಮ ಸಮಾಜದಲ್ಲಿ ಫ್ಯಾಮಿಲಿಯ ಲಕ್ಷಣಗಳು ಹೇಗಿರುತ್ತೆ. ಮೊದಲನೇದು ಪೆಟ್ರಿಯಾರ್ಕಲ್ ಫ್ಯಾಮಿಲಿ. ಪೆಟ್ರಿಯಾರ್ಕಿ ಅನ್ನುವಂಥ ಶಬ್ದ ಏನದರ ಅರ್ಥ? ಪೆಟ್ರಿಯಾರ್ಕಿ ಪಿತೃಪ್ರಧಾನ ವ್ಯವಸ್ಥೆ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆ ಅಂತ ಕರಿತೇವೆ. ನಮ್ಮ ಸಮಾಜವನ್ನು ಅಥವಾ ನಮ್ಮ ಫ್ಯಾಮಿಲಿ ಸಿಸ್ಟಮನ್ನು ನೀವು ನೋಡಿದರೆ ಸಾಮಾನ್ಯವಾಗಿ ಒಂದು ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ? ಮೇಲ್ ಅಥವಾ ಪುರುಷರು ಮುಖ್ಯವಾದ ಸ್ಥಾನವನ್ನು ಹೊಂದಿರ್ತಾರೆ. ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನ ಕೈಗೊಳ್ಳುವವರು ಪುರುಷರಾಗಿರ್ತಾರೆ. ಒಂದು ಫಾದರ್, ಕುಟುಂಬದಲ್ಲಿ ತಂದೆ ಆಗಿರಬಹುದು, ಎಲ್ಡೆಸ್ಟ್ ಮೇಲ್ ಮೆಂಬರ್. ಆ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಹತ್ರ ಇರುತ್ತೆ? ಮೆನ್ ಹತ್ರ ಇರುತ್ತೆ. ಮತ್ತು ಪ್ರಾಪರ್ಟಿ, ಇಡೀ ಆಸ್ತಿಯ ನಿರ್ವಹಣೆ ಮಾಡ್ತಾ ಇರೋರು ಮೇಲ್ಸ್. ಮತ್ತು ಸೋಷಿಯಲ್ ಮತ್ತು ರಿಲಿಜಿಯಸ್ ಫಂಕ್ಷನ್ಸ್, ಸಾಮಾಜಿಕವಾಗಿ ಯಾವುದು ಕಾರ್ಯಕ್ರಮ ಆಯಿತು, ಕಾರ್ಯಕ್ರಮ ಆದಾಗ ಅದರಲ್ಲಿ ಮನೆಯವರೆಲ್ಲ ಭಾಗವಹಿಸಬೇಕಾ ಅಥವಾ ನಾವು ಯಾವ ರೀತಿ ಪಾಲ್ಗೊಳ್ಬೇಕು, ಸೋಷಿಯಲ್ಲು. ರಿಲಿಜಿಯಸ್ ಫಂಕ್ಷನ್, ಧಾರ್ಮಿಕ ಕಾರ್ಯಕ್ರಮಗಳು, ಅದರಲ್ಲಿ ಮನೆಯವರು ಹೇಗೆ ನಮ್ಮ ಕೆಲಸವನ್ನು ನಿರ್ವಹಿಸಬೇಕು ಎಲ್ಲವನ್ನು ಯಾರು ಡಿಸೈಡ್ ಮಾಡ್ತಾರೆ? ಮೇಲ್. ಸೊ ಮೇಲ್ ಡಾಮಿನೆನ್ಸ್ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಫಂಕ್ಷನ್. ಫ್ಯಾಮಿಲಿ ಸಿಸ್ಟಮಿನ ಫೀಚರ್ಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇದು ಪೆಟ್ರಿಯಾರ್ಕಲ್ ಫ್ಯಾಮಿಲಿ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಈ ಶಬ್ದ ಬಹಳ ಇಂಪಾರ್ಟೆಂಟು. ಓದ್ತಾ ನೆನಪಿರ್ತಾ ಹೋಗುತ್ತೆ, ಬಾಯ್ಹರ್ಟ್ ಮಾಡೋದು ಬೇಡ. ಪೆಟ್ರಿಯಾರ್ಕಲ್ ಫ್ಯಾಮಿಲಿ ಮೊದಲನೇದು. ಹಳ್ಳಿಗಳಲ್ಲಿ ಈಗಲೂ ಹೋದರೆ ನಿಮಗೆ ಡಿಸಿಷನ್, ಮನೆಯಲ್ಲಿ ಮಕ್ಕಳ ಮದುವೆ, ಆಸ್ತಿ ಮಾರಾಟ ಮಾಡೋದಿರ್ಬೋದು, ಅಥವಾ ಆಕ್ಯುಪೇಷನ್ಸ್, ಇದೆಲ್ಲ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರ ಕೈಗೊಳ್ಳುವವರು ಫಾದರ್ ಅಥವಾ ಗ್ರ್ಯಾಂಡ್ ಫಾದರ್ ಯಾರು ಆಗಿರಬಹುದು, ಇಬ್ಬರಲ್ಲಿ. ಆದರೆ ಇತ್ತೀಚೆಗೆ ಮಾಡರ್ನ್ ಎಜುಕೇಷನ್, ಶಿಕ್ಷಣ ವ್ಯವಸ್ಥೆ ಬದಲಾಗ್ತಾ ಇದೆ, ಮಹಿಳೆಯರಿಗೆ ಉದ್ಯೋಗ ಸಿಗ್ತಾ ಇದೆ, ಮತ್ತು ಲೀಗಲ್ ರಿಫಾರ್ಮ್ಸ್ಗಳು, ಎಲ್ಲದರಿಂದಾಗಿ ಫ್ಯಾಮಿಲಿ ಈ ಪ್ಯಾಟ್ರಿಯಾರ್ಕಲ್ ಡಾಮಿನೆನ್ಸ್ ಇದೆಯಲ್ವಾ, ಸ್ವಲ್ಪ ಈಗ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಉದಾಹರಣೆಗೆ ನೋಡಿ, ಕಾನ್ಸ್ಟಿಟ್ಯೂಷನ್ ನಮಗೇನು ಕೊಟ್ಟಿದೆ? ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಆರ್ಟಿಕಲ್ 15 ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡೋ ಹಾಗಿಲ್ಲ. ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್, ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್, ಬೇರೆ ಬೇರೆ ಜೆಂಡರ್ ಅಥವಾ ಸೆಕ್ಸ್ ಅಂತ ಹೇಳ್ತೇವೆ. ಇದು ತುಂಬ ಆಯಾಮಗಳ ಆಧಾರದ ಮೇಲೆ ಯಾರು ಅಂದರೆ ಸರ್ಕಾರ ಇರ್ಬೋದು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಮತ್ತು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಗೇವ್ ಡಾಟರ್ಸ್ ಈಕ್ವಲ್ ಇನ್ಹೆರಿಟೆನ್ಸ್ ರೈಟ್ಸ್. ಈ ಒಂದು ಕಾನೂನು ಅಥವಾ ಈ ಒಂದು ಆ್ಯಕ್ಟ್ನ ಮೂಲಕ ಹೆಣ್ಮಕ್ಳಿಗೂ ಸಹ ಇನ್ಹೆರಿಟೆನ್ಸ್ ರೈಟ್ಸ್, ಆಸ್ತಿಯಲ್ಲಿ ಸಮಾನವಾದ ಹಕ್ಕಿರುತ್ತೆ. ಮೊದಲನೇದು ಹೇಳಿ, ಯಾವುದಿದು? ಪೆಟ್ರಿಯಾರ್ಕಲ್ ಫ್ಯಾಮಿಲಿ, ಪುರುಷ ಪ್ರಧಾನವಾದ ಕುಟುಂಬ ವ್ಯವಸ್ಥೆ, ಮೊದಲನೇ ಫೀಚರ್. ಎರಡನೇದು ಪೆಟ್ರಿಲೀನಿಯಲ್ ಸಿಸ್ಟಮ್. ಪೆಟ್ರಿಲೀನಿಯಲ್ ಅಂತಂದರೆ ಈಗ ನೋಡಿ, ನಿಮ್ಮ ಹೆಸರಲ್ಲಿ ಇನಿಷಿಯಲ್ ಇರ್ಬೋದು ಅಥವಾ ಈ ಥರ ಬೇರೆ ಬೇರೆ ನಿಮ್ಮ ಹೆಸರು ABC ಅಂತ ನಿಮ್ಮ ಒಂದು ಹೆಸರಿದೆ ಅಂತಂದರೆ, ಅದಾದಮೇಲೆ KG ಅಥವಾ ಈ ಥರ ಲಾಸ್ಟಲ್ಲಿ ನಾವು ಕೆಲವು ಇನಿಷಿಯಲ್ ಇಟ್ಕೊಳ್ತೇವೆ. ಸರ್ನೇಮ್ ಇರುತ್ತೆ ಅಲ್ವಾ? ಸರ್ನೇಮ್ಗಳನ್ನು ನೋಡಿದರೆ ಅದು ಯಾರಿಂದ ಬಂದಿರೋದು? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಚಿಲ್ಡ್ರನ್ ಇನ್ಹೆರಿಟ್ ಫಾದರ್ಸ್ ಸರ್ನೇಮ್, ನಮ್ಮ ತಂದೆಯ ಸರ್ನೇಮನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಅಂದರೆ ಅದರ ಅರ್ಥ ಏನು? ಇನ್ಹೆರಿಟೆನ್ಸ್, ಫ್ಯಾಮಿಲಿ ನೇಮ್ ಆ್ಯಂಡ್ ಲೀನೇಜ್, ಅಂದರೆ ನಮ್ಮ ವಂಶಾವಳಿ, ನಮ್ಮ ವಂಶಾವಳಿ ಯಾರ್ದು ಮುಂದುವರಿತಾ ಇದೆ ಅಂತ ಅದರ ಅರ್ಥ ತಂದೆಯ ವಂಶಾವಳಿ ನಾವು ಮುಂದುವರಿಸ್ತಾ ಇದ್ದೇವೆ. ತಂದೆಯ ಸರ್ನೇಮನ್ನು ಮುಂದೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ. ಮುಂದೆ ನಮ್ಮ ಮಕ್ಕಳು ನಮ್ಮ ಸರ್ನೇಮನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಅಥವಾ ಗಂಡು ಅಥವಾ ಹೆಣ್ಣು, ಗಂಡು ಹೆಣ್ಣು ಇಲ್ಲಿ ವ್ಯವಸ್ಥೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇದೆ. ಎಲ್ಲ ಕಡೆ ಹೀಗೆ ಇರಲ್ಲ. ಹೆಣ್ಣಿನ ಸರ್ನೇಮನ್ನು ಯೂಸ್ ಮಾಡೋ ಪ್ರದೇಶಗಳು ಇದೆ, ಎಕ್ಸೆಪ್ಷನ್ಸ್ ಇದೆ. ಎಲ್ಲ ಇಡೀ ದೇಶದಲ್ಲಿ ಇದೇ ಒಂದೇ ಫಾಲೋ ಮಾಡ್ತಾರೆ ಅಂತ ಅಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇರೋದು. ಚಿಲ್ಡ್ರನ್ ಇನ್ಹೆರಿಟ್ ಫಾದರ್ ಸರ್ನೇಮ್. ಮತ್ತು ಪ್ರಾಪರ್ಟಿ ಪಾಸಸ್ ಥ್ರೂ ಮೇಲ್ ಡಿಸೆಂಡೆಂಟ್ಸ್. ಪ್ರಾಪರ್ಟಿ
ಆಸ್ತಿ ಮುಖ್ಯವಾಗಿ ಮೊದಲು ಗಂಡು ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ, ಮತ್ತು ಅದರಲ್ಲಿ ಬೇರೆ ಬೇರೆ ಕಾನೂನಾತ್ಮಕವಾಗಿ ಹೆಣ್ಮಕ್ಳು ಪಾಲನೆ ಪಡ್ಕೊಳ್ತಾರೆ. ಆನ್ಸೆಸ್ಟರ್ ವರ್ಷಿಪ್ ಲಿಂಕ್ಡ್ ವಿತ್ ಮೇಲ್ ಲೀನೇಜ್. ನಮ್ಮ ಹಿಂದಿನವರು ಪೂರ್ವಜರ ಒಂದು ಎಷ್ಟೋ ವರ್ಷಿಪ್ ಇರುತ್ತೆ ಅಲ್ವಾ, ತಿಥಿ ಶ್ರಾದ್ದಗಳು ಅಂತೆಲ್ಲ ಕರೀತಾರೆ, ಅದು ಸಹ ಮೇಲ್ ಲೀನೇಜ್ಗೆ ಸಂಬಂಧಪಟ್ಟಿರೋದು. ಲೀನೇಜ್ ಅಂತಂದರೆ ಒಂಥರ ವಂಶ, ಅವರ ಒಂದು ವಂಶಾವಳಿ ಅಂತ ಹೇಳ್ತೇವೆ ನೋಡಿ, ಆ ಥರ. ಸೊ ಮೋಸ್ಟ್ ಹಿಂದೂ ಫ್ಯಾಮಿಲೀಸ್ ಫಾಲೋ ದಿ ಫಾದರ್ಸ್ ಲೀನೇಜ್ ಅಲ್ಲಿ ಮೇಂಟೈನಿಂಗ್ ಫ್ಯಾಮಿಲಿ ಜಿನಿಯಾಲಜಿ. ಫ್ಯಾಮಿಲಿ ಮುಖ್ಯವಾಗಿ ಮುಂದುವರ್ಕೊಂಡು ಬಂದಿರೋದು ಮೇಲ್ ಸಿಸ್ಟಮ್ ಅಂತಂದರೆ ಪ್ಯಾಟ್ರಿಯಾರ್ಕಲ್ ಅಥವಾ ಪ್ಯಾಟ್ರಿಲೀನಿಯಲ್, ಎರಡೂ ಸಹ ನಾವು ನೋಡ್ತೇವೆ ನೋಡಿ. ಹೀಗೆ ಸಂಬಂಧಪಟ್ಟಾಗೆ 2 ಫೀಚರ್ ಬಂತು. ಇಂಡಿಯನ್ ಸೊಸೈಟಿ ಫೀಚರ್ ನೋಡ್ತಾ ಇರೋದು, ರಿಕಾಲ್ ಮಾಡ್ಕೊಳ್ಳಿ. ನೋಡ್ತಾ ಇರೋದು ಯಾವುದು? ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಪದೇ ಯಾಕೆ ನಾನು ಮತ್ತೆ ವಾಪಸ್ ಬರ್ತೇನೆ ಅಂತಂದರೆ ರಿಕಾಲ್ ಆಗಬೇಕು. ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ನೋಡಿದ್ವಿ, ಅದರಲ್ಲಿ ಮೇನ್ ಆಗಿ ಯೂನಿವರ್ಸಲ್ ಫೀಚರ್ಗಳು ಇದೆ, ಯುನಿಕ್ ಫೀಚರ್ಗಳು ಇದೆ. ಯೂನಿವರ್ಸಲ್ ಅಂತಂದರೆ ಎಲ್ಲ ಕಡೆ ಕಂಡು ಬರೋದು ಇಲ್ಲೂ ಕಂಡು ಬರ್ತಾ ಇದೆ. ಯುನಿಕ್ ನಮ್ಮ ದೇಶದಲ್ಲಿ ಮಾತ್ರ ಕಂಡು ಬರೋ ಕೆಲವು ಫೀಚರ್ಗಳು ಇದೆ ಅಲ್ವಾ. ಸೊ ಈಗ ಒಂದೊಂದಾಗಿ ಒಂದು ಫೀಚರ್ಗಳನ್ನು ನೋಡ್ತಾ ಹೋಗಿದ್ದೇವೆ. ಮೊದಲನೇದು ಫ್ಯಾಮಿಲಿ ಸಿಸ್ಟಮ್, ಅದು ಮೊದಲನೇ ಫೀಚರ್. ಫ್ಯಾಮಿಲಿ ಸಿಸ್ಟಮಲ್ಲಿ ಏನೇನಿದೆ? ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ಪುರುಷ ಪ್ರಧಾನ, ಮತ್ತು ಪ್ಯಾಟ್ರಿಲೀನಿಯಲ್ ಅಲ್ವಾ, ಪುರುಷರ ಅಥವಾ ಕುಟುಂಬದ ಯಜಮಾನನ ವಂಶಾವಳಿ ಮುಂದುವರಿತಾ ಇರುತ್ತೆ, ಸರ್ನೇ ಮುಂದುವರಿತಾ ಇರುತ್ತೆ, ಪ್ಯಾಟ್ರಿಲೀನಿಯಲ್. ಮೂರನೇದು ಪ್ಯಾಟ್ರಿಲೋಕಲ್. ಪ್ಯಾಟ್ರಿಲೋಕಲ್ ಅಂತಂದರೆ ಸಾಮಾನ್ಯವಾಗಿ ಆಫ್ಟರ್ ಮ್ಯಾರೇಜ್ ವೈಫ್ ಯೂಶುವಲಿ ಮೂವ್ಸ್ ಟು ದಿ ಹಸ್ಬೆಂಡ್ಸ್ ಹೌಸ್. ಅಂದರೆ ಹೆಂಡತಿ ಗಂಡನ ಮನೆಗೆ ಹೋಗ್ತಾಳೆ ಸಾಮಾನ್ಯವಾಗಿ ಅಲ್ವಾ. ತನ್ನ ಮನೆಯನ್ನು ತವರು ಮನೆ ಅಂತ ಕರೀತಾರೆ, ಹೋಗುವ ಮನೆ ಗಂಡನ ಮನೆ. ಇದು ಪ್ಯಾಟ್ರಿಲೋಕಲ್. ಪ್ಯಾಟ್ರಿ ಆಲ್ಮೋಸ್ಟ್ ಪ್ಯಾಟ್ರಿ ಅಂತಂದರೆ ಪಿತೃ ಪ್ರಧಾನ, ಪುರುಷ ಪ್ರಧಾನ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು. ಪ್ಯಾಟ್ರಿಲೋಕಲ್ ರೆಸಿಡೆನ್ಸ್ ಅಂದರೆ ವೈಫ್ ಯೂಶುವಲಿ ಮೂವ್ಸ್ ಟು ದಿ ಹಸ್ಬೆಂಡ್ಸ್ ಹೌಸ್. ಇದರಿಂದಾಗಿ ಏನಾಗುತ್ತೆ? ಜಾಯಿಂಟ್ ಫ್ಯಾಮಿಲಿ ಸ್ಟ್ರಕ್ಚರಿಗೆ ಬಲ ಬರ್ತಾ ಹೋಗುತ್ತೆ. ಪುರುಷ ಪ್ರಧಾನ ವ್ಯವಸ್ಥೆ, ಜಾಯಿಂಟ್ ಫ್ಯಾಮಿಲಿ ಮತ್ತು ಆ ಲೀನೇಜ್ ಪ್ರಾಪರ್ಟಿ ಎಲ್ಲ ಮೇಂಟೈನ್ ಆಗ್ತಾ ಇರುತ್ತೆ. ಮತ್ತು ಮೇಲ್ ಸೆಂಟರ್ಡ್ ಫ್ಯಾಮಿಲಿ ಆರ್ಗನೈಸೇಷನ್, ಪುರುಷರನ್ನೇ ಕೇಂದ್ರವಾಗಿ ಇಟ್ಕೊಂಡಿರೋದು ಈ ಒಂದು ವ್ಯವಸ್ಥೆ, ಅದು ರೀಇನ್ಫೋರ್ಸ್ ಆಗುತ್ತೆ ಅಂತಂದರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ ಮತ್ತು ಅದೇ ಮುಂದುವರಿತಾ ಇರುತ್ತೆ. ಇದು ಸಾಮಾನ್ಯವಾಗಿ ಮುಂದುವರ್ಕೊಂಡು ಬಂದಿರೋದು. ಆದರೆ ಕೆಲವೊಂದು ಬದಲಾವಣೆಗಳನ್ನು ನೋಡಬಹುದು ಇಲ್ಲೂ ನಾವು. ಅರ್ಬನೈಸೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆರ್ ಇನ್ಕ್ರೀಸಿಂಗ್. ಅರ್ಬನೈಸೇಷನ್ ಈಗ ಹಳ್ಳಿಯಲ್ಲಿ, ಇದು ಹಳ್ಳಿ, ಇದು ವಿಲೇಜ್, ಓಕೆನಾ. ಈ ಕಡೆ ಸಿಟಿ ಇದೆ, ಮಿಡ್ಲಲ್ಲಿ ಒಂದು ಬಾರ್ಡರ್ ಇದೆ ಅಂತ ಇಟ್ಕೊಳ್ಳಿ. ಹಳ್ಳಿಯಲ್ಲಿ ಒಂದು ದೊಡ್ಡ ಕುಟುಂಬ ಇದೆ, ತುಂಬ ಜನ ಇದ್ದಾರೆ. ಈಗ ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡು ಎಷ್ಟೋ ಮಕ್ಕಳು ಮನೆಯನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ? ಸಿಟಿಗೆ ಹೋಗ್ತಾರೆ, ಸಿಟಿಯಲ್ಲಿ ಜಾಬ್ ಮಾಡ್ತಾರೆ ಅಲ್ವಾ. ಇಷ್ಟು ದೊಡ್ಡ ಕುಟುಂಬ ಇರೋದು ಈಗೇನಾಯಿತು? ಇಲ್ಲಿ ಬಂದ ಮೇಲೆ ಚಿಕ್ಕ ಕುಟುಂಬ ಆಯಿತು. ಜಾಯಿಂಟ್ ಫ್ಯಾಮಿಲಿ ಇರೋದು ಇಲ್ಲಿ ಬಂದ ಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು. ಇಲ್ಲಿ ಬಂದವರು ಇಲ್ಲೇ ಮನೆ ಕಟ್ಟಿ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿ ಇಡೀ ಮನೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಬರೋದಿಲ್ಲ ಅಲ್ವಾ. ಗಂಡ ಹೆಂಡತಿ ಮಕ್ಕಳು ಅವರದ್ದೇ ಒಂದು ಫ್ಯಾಮಿಲಿ ಇರುತ್ತೆ. ಅವಾಗ ನಾವು ಹೆಚ್ಚಾಗಿ ನೋಡೋದೇನು? ನ್ಯೂಕ್ಲಿಯರ್ ಫ್ಯಾಮಿಲಿ. ಮತ್ತು ಇನ್ನೊಂದು ಇದಕ್ಕೆ ಏನು ಹೇಳ್ತಾರೆ? ನಿಯೋ ಲೋಕಲ್ ರೆಸಿಡೆನ್ಸ್. ನೋಡಿ, ನಿಯೋ ಲೋಕಲ್ ಅಂತ ಮೇಲ್ಗಡೆ ಒಂದು ಸರಿ ಬಂದಿತ್ತು ನೋಡಿ, ಪ್ಯಾಟ್ರಿ ಲೋಕಲ್ ರೆಸಿಡೆನ್ಸ್ ಅಂತ ಬಂತಲ್ವಾ. ಪ್ಯಾಟ್ರಿ ಲೋಕಲ್ ಅಂತಂದರೆ ಮಹಿಳೆ ತನ್ನ ಗಂಡನ ಮನೆಯಲ್ಲಿ ಹೋಗಿ ವಾಸ ಇರೋದು. ವೈಫ್ ಯೂಶುವಲಿ ಮೂವ್ಸ್ ಟು ದಿ ಹಸ್ಬೆಂಡ್ಸ್ ಹೌಸ್. ಇದು ಪ್ಯಾಟ್ರಿ ಲೋಕಲ್. ಮ್ಯಾಟ್ರಿ ಲೋಕಲ್ ಅಂತಂದರೆ ಏನಿರಬಹುದು? ಮ್ಯಾಟ್ರಿ ಲೋಕಲ್ ಅಂತಂದರೆ ಪುರುಷ ತನ್ನ ಹೆಂಡತಿಯ ಮನೆಗೆ ಹೋಗಿ ವಾಸ ಇರೋದು ಅಲ್ವಾ, ಮ್ಯಾಟ್ರಿ ಲೋಕಲ್ ಅದು. ಪ್ಯಾಟ್ರಿ ಅಂತಂದರೆ ಪುರುಷನೇ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡ್ತೇವೆ, ಮ್ಯಾಟ್ರಿ ಅಂತಂದರೆ ಮಹಿಳೆಯನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡ್ತೇವೆ. ಆದರೆ ಇಲ್ಲಿ ಇನ್ನೊಂದು ಹೊಸ ಶಬ್ದ ಬಂದಿದೆ, ನಿಯೋ ಲೋಕಲ್ ರೆಸಿಡೆನ್ಸ್. ನಿಯೋ ಅಂತಂದರೆ ಹೊಸದು, ನಿಯೋ ಲೋಕಲ್ ಅಂತಂದರೆ ಈ ಕಡೆ ಗಂಡನ ಮನೆಗೂ ಹೋಗೋದಿಲ್ಲ ಮದುವೆ ಆದವರು. ಈಗ ಮಹಿಳೆ ಗಂಡನ ಮನೆಗೆ ಹೋಗೋದಿಲ್ಲ, ಪುರುಷ ಹೆಂಡತಿ ಮನೆಗೆ ಹೋಗೋದಿಲ್ಲ. ಹಾಗಾದರೆ ಎಲ್ಲಿ ಹೋಗ್ತಾರೆ? ಇಬ್ಬರು ಸಪರೇಟ್ ಆಗಿ ನಗರಕ್ಕೆ ಹೋಗಿ ಬದುಕ್ತಾರೆ. ಇಂಡಿಪೆಂಡೆಂಟ್ ಲಿವಿಂಗ್. ಗೊತ್ತಾಗ್ತಾ ಇದೆಯಾ? ಉದಾಹರಣೆಗೆ ಒಂದು ಎಕ್ಸಾಂಪಲ್ ಬೇಕಿದ್ರೆ ನೋಡಿ. ಒಂದು ಹಳ್ಳಿಯಲ್ಲಿ ಎ ಮತ್ತು ಬಿ ಅಂತ 2 ಫ್ಯಾಮಿಲಿ ಇದೆ.
ಎ ಫ್ಯಾಮಿಲಿಯ ಗಂಡು ಬಿ ಫ್ಯಾಮಿಲಿಯ ಹೆಣ್ಣನ್ನು ಮದುವೆ ಆಗ್ತಾನೆ. ಈಗ ಈ ಬಿ ಫ್ಯಾಮಿಲಿಯ ಹೆಣ್ಣು ಎ ಫ್ಯಾಮಿಲಿಗೂ ಹೋಗೋದಿಲ್ಲ, ಎ ಫ್ಯಾಮಿಲಿಯ ಗಂಡು ಬಿ ಫ್ಯಾಮಿಲಿಗೂ ಬರೋದಿಲ್ಲ. ಇಬ್ಬರು ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕೆ ವಾಸ ಮಾಡ್ತಾರೆ ಅಂತಂದರೆ ಜಾಬಿಗೋಸ್ಕರ ಇರಬಹುದು, ಕರಿಯರ್, ಜಾಬ್, ಎಕಾನಮಿ ಅಲ್ವಾ, ಅಂದರೆ ಆರ್ಥಿಕವಾದಂಥ ಕೆಲವು ಕಾರಣಗಳಿಗಿರಬಹುದು. ಹೊರಗಡೆ ಹೋಗಿ ಸಪ್ರೇಟ್ ಆಗಿ ಇಬ್ಬರ ಮನೆಯಲ್ಲಿ ಉಳ್ಕೊಳ್ಳದೆ ಸಪ್ರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕೋದೇನು ನಿಯೋ ಲೋಕಲ್ ರೆಸಿಡೆನ್ಸ್. ನಿಯೋ ಲೋಕಲ್ ಅರ್ಥ ಆಗಿರಬಹುದು. ಇದು ನಿಯೋ ಲೋಕಲ್ ಅಂತಂದರೆ ಗಂಡನ ಮನೆಯೂ ಅಲ್ಲ, ಹೆಂಡತಿ ಮನೆಯೂ ಅಲ್ಲ, ಸಪ್ರೇಟ್, ನಿಯೋ ಲೋಕಲ್. ಇನ್ನೊಂದಿದೆ ಡ್ಯುಯಲ್ ಸಿಟಿ ಮ್ಯಾರೇಜಸ್ ಅಂತ. ಡ್ಯುಯಲ್ ಸಿಟಿ ಮ್ಯಾರೇಜಸ್ ಅಂತಂದ್ರೆ ಏನಂದರೆ, ಈಗ ನೋಡಿ ಕೆಲವೊಂದು ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಗಂಡ ಹೆಂಡತಿ ತುಂಬ ಕಷ್ಟದಲ್ಲಿ ಇರ್ತಾರೆ. ಆವಾಗ ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಹೆಂಡತಿ ಚೆನ್ನೈಯಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇರ್ತಾಳೆ. ಇಬ್ಬರು ಒಂದೇ ಕಡೆ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಕಡೆ ವಾಸ ಮಾಡಿದರೆ, ಈಗ ಚೆನ್ನೈಗೆ ಗಂಡ ಬಂದರೆ ಬೆಂಗಳೂರಿಂದ ಗಂಡನ ಕೆಲಸ ಬಿಡಬೇಕಾಗತ್ತೆ. ಅದೇ ಹೆಂಡತಿ ಬೆಂಗಳೂರಿಗೆ ಬಂದರೆ ಅವಳು ತನ್ನ ಕೆಲಸವನ್ನು ಬಿಡಬೇಕಾಗತ್ತೆ. ಕೆಲಸ ಬಿಟ್ಟರೆ ಆರ್ಥಿಕ ಮೂಲ ಅಲ್ವಾ, ಹಣ ಸಿಕ್ಕೋದಿಲ್ಲ. ಹಾಗಾಗಿ ಇಬ್ಬರು ಕೆಲಸಕ್ಕೋಸ್ಕರ ಬೇರೆ ಬೇರೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಒಟ್ಟಿಗೆ ಬದುಕ್ತಾ ಇರೋದಿಲ್ಲ, ಬೇರೆ ಬೇರೆ ಸಿಟಿ. ಅದಕ್ಕೆ ಡ್ಯುಯಲ್ ಸಿಟಿ ಮ್ಯಾರೇಜಸ್ ಅಂತ ಕರೀತಾರೆ. ಗಂಡ ಬೇರೆ ಸಿಟಿಲಿ ಇರ್ತಾನೆ, ಹೆಂಡತಿ ಬೇರೆ ಸಿಟಿಲಿ ಇರ್ತಾಳೆ. ವೀಕೆಂಡಿಗೆ ಒಂದ್ಸಾರಿ ಅಥವಾ ರಜೆ ಸಿಕ್ಕಿದಾಗ ಭೇಟಿ ಆಗ್ತಾರೆ. ಅದು ಡ್ಯುಯಲ್ ಸಿಟಿ ಮ್ಯಾರೇಜಸ್. ಇನ್ನು ನೆಕ್ಸ್ಟು ಎಕ್ಸೆಪ್ಷನ್ ಟು ದಿ ಟ್ರೆಡಿಷನಲ್ ಪ್ಯಾಟರ್ನ್. ಈಗ ಟ್ರೆಡಿಷನಲ್ ಆಗಿ ನಾವೇ ನೋಡಿದ್ವಿ, ನೆನಪು ಮಾಡ್ಕೊಳ್ಳಿ. ಈಗ ಟ್ರೆಡಿಷನಲ್ ಆಗಿ ಪೆಟ್ರಿಯಾರ್ಕಲ್ ಮತ್ತು ಪೆಟ್ರಿಲೀನಿಯಲ್ ಮತ್ತು ಪೆಟ್ರಿಲೋಕಲ್ ಅಲ್ವಾ, ಇಷ್ಟು. ಅದಾದಮೇಲೆ ಎಮರ್ಜಿಂಗ್ ಚೇಂಜ್ ಏನು, ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇದೆ. ನಿಯೋ ಲೋಕಲ್ ಸಪ್ರೇಟ್ ಆಗಿರೋದು, ಇಂಡಿಪೆಂಡೆಂಟ್ ಆಗಿ. ಡ್ಯುಯಲ್ ಸಿಟಿ ಗಂಡ ಹೆಂಡತಿ ಬೇರೆ ಬೇರೆ ಸಿಟಿಲಿ ಇರೋದು. ಓಕೆ, ಎಮರ್ಜಿಂಗ್ ಚೇಂಜ್ ಅದು. ಇನ್ನು ಕೆಲವೊಂದು ಹೊಸ ನಮ್ಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಇರುತ್ತೆ, ಎಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಮ್ಯಾಟ್ರಿಲಿನಿಯನ್ ಸಿಸ್ಟಮ್ಗಳು ಇರುತ್ತೆ ಅಲ್ವಾ. ಇನ್ ಸಮ್ ಕಮ್ಯುನಿಟೀಸ್ ಲೀನೇಜ್ ಆ್ಯಂಡ್ ಇನ್ಹೆರಿಟೆನ್ಸ್ ಪಾಸ್ ಥ್ರೂ ವಿಮೆನ್. ಪುರುಷರಿಂದ ಪಾಸ್ ಆಗೋದಿಲ್ಲ, ಮಹಿಳೆಯರು ಮುಖ್ಯವಾಗಿ ಇಲ್ಲಿ ಸೆಂಟ್ರಲ್ ಇರ್ತಾರೆ. ಅಂದರೆ ಮೇಘಾಲಯದಲ್ಲಿ ಖಾಸಿ ಕಮ್ಯುನಿಟಿ ಇದೆ, ಕೇರಳದಲ್ಲಿ ನಾಯರ್ಸ್ ಇದ್ದಾರೆ. ಇಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ ಪ್ರಾಪರ್ಟಿ ಇನ್ಹೆರಿಟೆಡ್ ಥ್ರೂ ಡಾಟರ್ಸ್. ಮುಖ್ಯವಾದ ಆದ್ಯತೆ ಯಾರಿಗಿರುತ್ತೆ ಅಂತಂದರೆ ಹೆಣ್ಣು ಮಕ್ಕಳಿಗೆ. ವಿಮೆನ್ ಎಂಜಾಯ್ ರಿಲೇಟಿವ್ಲಿ ಹೈಯರ್ ಸೋಷಲ್ ಸ್ಟೇಟಸ್. ಮಹಿಳೆಯರಿಗೆ ಜಾಸ್ತಿ ಸೋಷಲ್ ಸ್ಟೇಟಸ್ ಇರುತ್ತೆ. ಮತ್ತು ಮ್ಯಾಟರ್ನಲ್ ಅಂಕಲ್ ಆಫನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಮ್ಯಾಟರ್ನಲ್ ಅಂಕಲ್ ಅಂದರೆ ನಮ್ಮ ತಂದೆ ತಾಯಿ ಅಂತ ನಾವು ಕನ್ಸಿಡರ್ ಮಾಡಿದರೆ, ತಾಯಿಯ ಒಂದು ಮನೆಯವರು ಹೆಚ್ಚು ಜಾಸ್ತಿಲಿ ಪ್ರಾಮುಖ್ಯತೆ ಪಡ್ಕೊಂಡಿರ್ತಾರೆ. ಹಾಗಾಗಿ ಇದರ ಅರ್ಥ ಏನು, ಒಂದು ಒಬ್ಸರ್ವ್ ಮಾಡಿದರೆ ಪ್ಯಾಟರ್ನು ಏನಿದ್ರ ಅರ್ಥ ಏನು ಅನಿಸ್ತಾ ಇದೆ ನಿಮಗೆ? ಫ್ಯಾಮಿಲಿ ಸಿಸ್ಟಮನ್ನು ಎಷ್ಟೊತ್ತು ನೋಡಿದ್ರಲ್ವ, ಏನು ಅನಿಸ್ತಾ ಇದೆ? ಒಂದು ಥಾಟ್, ಪುರುಷ ಪ್ರಧಾನ ಫ್ಯಾಮಿಲಿನೂ ಇದೆ, ಮ್ಯಾಟ್ರಿಲಿನಿಯಲ್ ಸಿಸ್ಟಮ್ಗಳು ಇದೆ, ಮತ್ತು ಅರ್ಬನೈಸೇಷನ್ ಆದಮೇಲೆ ವ್ಯವಸ್ಥೆ ಬದಲಾಗ್ತಾ ಇದೆ ಅಲ್ವಾ. ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಆ ಒಂದು ಯೋಚನೆ ಬರ್ತಾ ಇದೆಯಾ? ವ್ಯವಸ್ಥೆ ಹೇಗಿತ್ತು ಹೇಗೆ ಬದಲಾಗ್ತಾ ಇದೆ, ಮತ್ತು ಒಂದೇ ಥರ ಇಲ್ಲ, ಕಂಟಿನ್ಯೂಟಿ ಇದೆ, ಚೇಂಜ್ ಇದೆ ಅಲ್ವಾ. ನೆನ್ಪು ಮಾಡ್ಕೊಳ್ಳಿ ಅದನ್ನು. ದಿಸ್ ಎಕ್ಸಾಂಪಲ್ ಶೋ ದ್ಯಾಟ್ ಇಂಡಿಯನ್ ಸೊಸೈಟಿ ಇಸ್ ನಾಟ್ ಕಂಪ್ಲೀಟ್ಲಿ ಯೂನಿಫಾರ್ಮ್. ಯೂನಿಫಾರ್ಮ್ ಅಂತಂದ್ರೆ ಏನು? ಎಲ್ಲ ಕಡೆ ಒಂದೇ ಥರ ಇಲ್ಲ, ಯೂನಿಫಾರ್ಮ್. ಎಲ್ಲರೂ ನಾವು ಯೂನಿಫಾರ್ಮ್ ಹಾಕ್ಕೊಳ್ತಿದ್ವಲ್ವಾ ಸ್ಕೂಲಲ್ಲಿ, ಎಲ್ಲರೂ ಒಂದೇ ಥರ ಇರ್ತಾ ಇದ್ವಿ, ಒಂದೇ ಯೂನಿಫಾರ್ಮು. ಭಾರತ ಹಾಗಿಲ್ಲ. ಇಟ್ ಅಕೊಮಡೇಟ್ಸ್ ಮಲ್ಟಿಪಲ್ ಫ್ಯಾಮಿಲಿ ಸಿಸ್ಟಮ್ಸ್. ತುಂಬ ಬೇರೆ ಬೇರೆ ರೀತಿಯಾದಂಥ ಫ್ಯಾಮಿಲಿ ಸಿಸ್ಟಮ್ಗಳು ನಮ್ಮ ದೇಶದಲ್ಲಿ ನಾವು ನೋಡಬಹುದು. ಒಂದು ಬ್ರೇಕ್ ತಗೊಳ್ಳಿ ಅಂತಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಆದರೆ ಒಂದು ಅರ್ಧ ಗಂಟೆಗೆ ಒಂದ್ಸತಿ ಆದರೂ ನೀವು ಬ್ರೇಕ್ ತಗೊಳ್ಳೋದು ಒಳ್ಳೆಯದು. ನಾನು ತುಂಬ ವೀಡಿಯೋಗಳನ್ನು ಒಟ್ಟಿಗೆ ಮಾಡಿ, ನನಗೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಒಟ್ಟಿಗೆ ಅದನ್ನು ಅಪ್ಲೋಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅರ್ಧ ಗಂಟೆಗೆ ಒಂದ್ಸರಿ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಸ್ಟ್ರೆಚ್ ಮಾಡಿ, ಬಾಡಿಯನ್ನು ಸ್ಟ್ರೆಚ್ ಮಾಡಿ, ಮತ್ತೆ ನೀರು ಕುಡ್ಕೊಂಡು ವಾಪಸ್ ಕಂಟಿನ್ಯೂ ಮಾಡಿ. ಓಕೆನಾ? ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಆದರೆ ಇದನ್ನು ಮರ್ಜ್ ಮಾಡಿ ಹಾಕ್ತೇನೆ. ನೀವು ಒಂದ್ಸರಿ ಬ್ರೇಕ್ ತಗೊಳ್ಳಿ.